ಕೃಷ್ಣ ಪುಟ್ಟ ಬಾಲಕನಾದ ಬಿದಿರಿನ ಬುಟ್ಟಿಯಲ್ಲಿ ಹಾಕಿಕೊಂಡು ಕರ್ಕೊಂಡು ಹೋಗಬೇಕು ಯಶೋದೆಯ ಬಳಿಗೆ. ದೇವಕಿ ಏನ್ ಮಾಡಿದ್ಲಂತೆ, ಎಷ್ಟು ವಿಚಿತ್ರ ಅಂದ್ರೆ, ಮೇಲೆ ಮೋಡಗಳಿದ್ವಂತೆ. ದೇವರ ರೂಪವನ್ನ ನೋಡಿ ದೊಡ್ಡ ಮೋಡಗಳೆಲ್ಲವೂ ಕೂಡ ಬೈದ್ವಂತೆ. ಆ ಮೋಡಗಳಿಗೆ ಬೇಸರ ಆಯಿತು. ಭಗವಂತನ ಪಾದ ಒಂದೇ ಒಂದು ಹೊರಗೆ ಬಿದ್ದಿತ್ತಂತೆ. ಹುಟ್ಟಿದ ದಿವಸ ಭಗವಂತ ಭಕ್ತರು ಬಂದು ಸಮರ್ಪಣೆ ಮಾಡಿದ ಪದಾರ್ಥಗಳಲ್ಲಿ ಮೊದಲು ತಿಂದದ್ದು ಯಾವುದು ಅಂತ ಹೇಳಿದ್ರೆ, ಹುಟ್ಟಿದ ದಿವಸ ಹೇಗಿದ್ದ ಪರಮಾತ್ಮ ಅಂದ್ರೆ, ನಕ್ಕರೆ ಆ ಬಾಯಿಯಿಂದ ಒಂದು ಬೆಳಕು ಬರ್ತಿತ್ತಂತೆ. ಪೂತನೆಯದ್ದು ಎಷ್ಟು ದೊಡ್ಡ ದೇಹ ಅವಳದ್ದು ಅಂದ್ರೆ, ಅವಳ ಪಾದ ಬೆಂಗಳೂರಲ್ಲಿದ್ರೆ ಅವಳ ತಲೆ ಮೈಸೂರಲ್ಲಿ ಇತ್ತು. ಪುಟ್ಟ ಪಾದದಿಂದ ಒದ್ದು ಸಂಹಾರ ಮಾಡಿದ ಭಗವಂತ, ಅದರಿಂದಾಗಿ ಪರಮಾತ್ಮನಿಗೆ ಎಂಥ ತೊಟ್ಟಿಲಿತ್ತು ಅದು ಕೃಷ್ಣನದ್ದು ಅಂತ. ಸರಪಳಿ ಕೊನೆ ಎಲ್ಲಿ ಅಂತಲೇ ಕಾಣ್ತಿರ್ಲಿಲ್ಲ. ನಾಮಕರಣ ಮಾಡುವ ಯೋಗ್ಯತೆ ನನಗಿಲ್ಲ, ಇವನ ನಾಮಸ್ಮರಣ ಮಾಡ್ತೀನಿ ಅಂತ ನಾಮಸ್ಮರಣೆ ಮಾಡಿದ್ರು. ನಮ್ಮ ಜನಕ್ಕೇನು ಅಂದ್ರೆ, ಬೇರೆ ದಿವಸ ಹರಟೆ ಹೊಡ್ಕೊಂಡು ರಾತ್ರಿ 1 ಗಂಟೆ ಆದ್ರೂ ನಿದ್ದೆ ಮಾಡೋದು. ಕೃಷ್ಣಾವತಾರ ಎನ್ನುವಂತಹದ್ದು ನಡೆದ ಮೇಲೆ ಅಲ್ಲಿಂದ ಕೃಷ್ಣ ಪುಟ್ಟ ಬಾಲಕನಾದ. ಅವನನ್ನ ಒಂದು ಬಿದಿರಿನ ಬುಟ್ಟಿಯಲ್ಲಿ ಹಾಕಿಕೊಂಡು ಕರ್ಕೊಂಡು ಹೋಗಬೇಕು ಯಶೋದೆಯ ಬಳಿಗೆ. ಆಗ ಈ ದೇವಕಿ ಏನ್ ಮಾಡಿದ್ಲಂತೆ, ಆ ಸೆರೆಮನೆಯಲ್ಲೇನೆ ಗೋಡೆಗೆ ಒಂದು ದೀಪವನ್ನ ಹಚ್ಚಿಟ್ಟಿದ್ರು. ಆ ದೀಪ ಉರಿದು ಆ ಗೋಡೆ ಎಲ್ಲ ಕಪ್ಪಾಗಿತ್ತಂತೆ. ಹುಟ್ಟಿದ ಮಗು, ಅದಕ್ಕೆ ದೃಷ್ಟಿ ಆಗಬಾರದು. ಅದಕ್ಕೋಸ್ಕರವಾಗಿ ಆ ಕಪ್ಪನ್ನೆಲ್ಲ ತೆಗೆದು ಭಗವಂತ ಕೃಷ್ಣನ ಪಾದಕ್ಕೆ, ಕೆನ್ನೆಗೆ, ಕೈಗೆ, ನಾಮವನ್ನ ಹಣೆಗೆ ಎಲ್ಲ ಕಡೆಯಲ್ಲೂ ಕೂಡ ಒಂದೊಂದು ಕಪ್ಪನ್ನ ಹಚ್ಚಿದ್ಲಂತೆ. ಇಷ್ಟು ಕಪ್ಪನ್ನ ಹಚ್ಚಿ ಕೃಷ್ಣನನ್ನ ಕರೆದುಕೊಂಡು ಹೋಗಿ ಅಂತ ಕಳಿಸಿಕೊಟ್ಲಂತೆ ಭಗವಂತನನ್ನ. ದೇವರನ್ನ ಕಳಿಸಿಕೊಟ್ರೆ ಪರಮಾತ್ಮ ಹೊರಟ ಭಗವಂತ. ಹೋಗುವಾಗ ಕಂಸನ ಕಡೆಯವರು ಯಾರು ತಡಿಲಿಲ್ವ ಇವನನ್ನ ಅಂತ ಕೇಳಿದ್ರೆ, ಅದರಲ್ಲೂ ಒಂದು ಸಂದೇಶ. ಎಷ್ಟು ವಿಚಿತ್ರ ಅಂದ್ರೆ, ಕಂಸನ ಕಡೆಯವರು ಎಲ್ರಿಗೂ ಕೂಡ ಗಾಢವಾದ ನಿದ್ರೆ ಬರುವಂತೆ ಮಾಡಿಬಿಟ್ಟಿದ್ನಂತೆ ಭಗವಂತ. ಗಾಢವಾದ ನಿದ್ರೆ. ಆದರೆ ನಂದಗೋಕುಲದ ಭಕ್ತರಿಗೆ ಮಾತ್ರ ಇವನು ದೇವರು ಅನ್ನುವಂತ ಕಲ್ಪನೆಯನ್ನ ಒಂದು ದಿವಸ ಆ ಬುದ್ಧಿಯನ್ನ ಕೊಟ್ಟಿದ್ದಂತೆ. ಆ ಬುದ್ಧಿ 1 ದಿವಸ ಕೊಟ್ಟಿದ್ದ. ಅದಕ್ಕೆ ದೇವರು ಬರ್ತಾ ಇದ್ದಾನೆ ಅಂತ ಇಡೀ ಊರೇ ಎದ್ದು ಕೂತ್ಕೊಂಡು ಕಾಯ್ತಾ ಇತ್ತಂತೆ. ಕಾಯ್ತಾ ಎಷ್ಟು ಅಂದ್ರೆ, ಭಗವಂತ ಬರ್ತಿದ್ದಾನೆ ಅಂತ ಸುಮ್ಮನೆ ಅಲ್ಲ, ಅವನಿಗೆ ನೈವೇದ್ಯವನ್ನ ಕೊಡಬೇಕು ಅಂತ ಮನೆಯಲ್ಲಿ ಅನೇಕ ವಿಧವಾದಂತ ಪದಾರ್ಥಗಳನ್ನ ಮಾಡಿದ್ರಂತೆ. ಚಕ್ಲಿಯನ್ನ ಮಾಡಿದ್ರು, ಉಂಡೆಯನ್ನ ಮಾಡಿದ್ರು. ಉಂಡೆಗಳಲ್ಲಿ ಬಗೆಬಗೆಯಾದಂಥ ಉಂಡೆಗಳೆಲ್ಲವೂ ಕೂಡ, ಶೇಂಗಾ ಉಂಡೆ ಅಂತೆ, ಎಳ್ಳಿನ ಉಂಡೆ ಅಂತೆ, ಅರಳಿನ ಉಂಡೆ ಅಂತೆ. ನಮ್ಮೂರ ಕಡೆ ಹುಬ್ಬಳ್ಳಿ ಕಡೆಯಲ್ಲೂ ಒಂದು ಉಂಡೆ ಇದೆ, ಬೇಸನ ಉಂಡೆ ಅಂತಾರೆ, ಅದನ್ನೂ ಮಾಡಿದ್ರಂತೆ. ಎಲ್ಲವನ್ನೂ ಕೂಡ ಮಾಡಿ ಪರಮಾತ್ಮನಿಗೆ ನೈವೇದ್ಯ ಅಂತ ಕಾಯ್ತಾ ಇದ್ರಂತೆ ಎಲ್ಲರೂ ಕೂಡ ಉತ್ಸಾಹದಿಂದ ಕಾಯುವಾಗ ಭಗವಂತ ಹೊರಟ. ದೇವರು ಹೊರಟಾಗ ಇಲ್ಲಿ ಇವರಿಗೆಲ್ಲ ನಿದ್ದೆ ಬಂದಿದೆ, ಅವರು ಕಾಯ್ತಾ ಕೂತಿದ್ದಾರೆ, ಎದ್ದಿದ್ದಾರೆ. ಇದರ ಮೂಲಕ ನಮಗೇನು ಸೂಚನೆ ಕೊಡ್ತಾನೆ ಅಂದ್ರೆ, ಪ್ರತಿ ವರ್ಷವೂ ಕೂಡ ಕೃಷ್ಣಾಷ್ಟಮಿ ಅಂತ ಆಚರಣೆ ಮಾಡ್ತೇವಲ್ವ, ಆವತ್ತಿನ ದಿವಸ ಭಗವಂತನ ಅವತಾರ ಆಗೋದು ರಾತ್ರಿ ಕಾಲದಲ್ಲೇನೆ. ಚಂದ್ರೋದಯದ ಕಾಲದಲ್ಲಿ ಭಗವದ್ ಅವತಾರ ಆಗತ್ತೆ. ಭಕ್ತರಾದವರೆಲ್ಲರೂ ಕೂಡ ಎದ್ದು ಕುಳಿತುಕೊಂಡು ಕೃಷ್ಣನ ಆರಾಧನೆಯನ್ನ ಮಾಡಿ ಅವನಿಗೊಂದು ಅರ್ಘ್ಯವನ್ನ ಕೊಟ್ಟು ಪರಮಾತ್ಮನಿಗೆ ಒಂದು ಪೂಜೆಯನ್ನು ಸಮರ್ಪಣೆ ಮಾಡಬೇಕು. ಆದರೆ ನಮ್ಮ ಜನಕ್ಕೇನು ಅಂದ್ರೆ, ಬೇರೆ ದಿವಸ ಹರಟೆ ಹೊಡ್ಕೊಂಡು ರಾತ್ರಿ 1 ಗಂಟೆ ಆದ್ರೂ ನಿದ್ದೆ ಮಾಡಲ್ಲ. ಆದರೆ ಕೃಷ್ಣಾಷ್ಟಮಿ ಬಂದ್ರೆ ಮಾತ್ರ ಆವತ್ತಿನ ದಿವಸ 8 ಗಂಟೆಗೆ ನಿದ್ದೆ ಬರ್ಲಿಕ್ಕೆ ಶುರುವಾಗುತ್ತೆ ಎಲ್ರಿಗೂ ಕೂಡ. ಅದಕ್ಕೆ ಸಮಸ್ಯೆ. ಅದರಿಂದ ಅವಾಗ ನಿದ್ದೆ ಮಾಡಿಬಿಡ್ತಾರೆ, ಅರ್ಘ್ಯನೇ ಕೊಡಲ್ಲ ಕೃಷ್ಣನಿಗೆ. ಕೃಷ್ಣನ ಅವತಾರ ಆದ ಕಾಲದಲ್ಲಿ ನಿದ್ದೆ ಮಾಡಿದವರು ಯಾರು? ಕಂಸನ ಕಡೆಯವರು. ಹಾಗಾಗಿ ಕೃಷ್ಣಾವತಾರದ ಕಾಲದಲ್ಲಿ ಕೃಷ್ಣಾಷ್ಟಮಿ ಬಂದಾಗ ನಿದ್ದೆ ಮಾಡಿದ್ರೆ ನೀವೆಲ್ಲ ಏನಾಗ್ತೀರಿ ಅಂತಂದ್ರೆ, ಕಂಸನ ಕಡೆಯವರಾಗಿಬಿಡ್ತೀರಿ. ಎದ್ದು ಕೂತ್ಕೊಂಡಿದ್ರೆ ಕೃಷ್ಣನ ಭಕ್ತರಾಗ್ತೀರಿ. ಅದರಿಂದ ಅದನ್ನು ಕೂಡ ಸೂಚನೆ ಕೊಟ್ಟ ಪರಮಾತ್ಮ. ಹೀಗೆ ಭಗವಂತ ಸೂಚನೆಯನ್ನ ಕೊಟ್ಟು ಪರಮಾತ್ಮ ಮುಂದೆ ತೆರಳಿದ. ಅವನು ಹೋಗುವಾಗ ಏನಾಯ್ತಂತೆ, ಮೇಲೆ ಕವಿ ವರ್ಣನೆಗಳು ಮಾಡುತ್ತಾರೆ ಇದನ್ನ ನೋಡಿ. ಮೇಲೆ ಮೋಡಗಳಿದ್ವಂತೆ, ಸಣ್ಣ ಮೋಡಗಳು. ಆ ಸಣ್ಣ ಮೋಡಗಳೆಲ್ಲ ದೇವರ ರೂಪವನ್ನ ನೋಡಿ ಎಷ್ಟು ಸುಂದರವಾಗಿದ್ದಾನಲ್ಲ ಅಂತ ಸಂತೋಷ ತಡಿಲಿಕ್ಕಾಗದೇನೆ ಗುಡುಗಿ ಶಬ್ದ ಮಾಡಬೇಕು ಅಂತ ಅನಿಸ್ತಂತೆ, ಅದಕ್ಕೆ ಕುಣಿಬೇಕು ಅಂತ. ಅವು ಗುಡುಗ್ಲಿಕ್ಕೆ ಹೋದ್ರೆ ದೊಡ್ಡ ಮೋಡಗಳೆಲ್ಲವೂ ಕೂಡ ಬೈದ್ವಂತೆ. ನಿಮಗೆ ತಲೆ ಸರಿ ಇಲ್ಲ ನಿಮಗೆಲ್ಲ, ಅಲ್ಲಿ ಸಣ್ಣ ಕೂಸು ಮಲಗಿದೆ, ಅದಕ್ಕೆ ಡಿಸ್ಟರ್ಬ್ ಮಾಡ್ತಾರ, ಸುಮ್ಮನೆ ಕೂತ್ಕೊಳ್ರಿ ನೀವೆಲ್ಲ ಅಂತ ಬೈದ್ರಂತೆ. ಇವುಗಳ ಆನಂದವನ್ನ ಹೇಗಪ್ಪ ನಾವು ತೋರಿಸೋದು ಅಂತ ಆ ಮೋಡಗಳಿಗೆ ಬೇಸರ ಆಯಿತು. ಆ ಬೇಸರದಲ್ಲೇನೆ ತಮ್ಮ ಚೀಲವನ್ನ ಹರಿದುಕೊಂಡು 2 ತುಂತುರು ಹನಿಗಳನ್ನು ಬೀಳಿಸಿದ್ವಂತೆ. ಮಳೆ ಬಂದಂತೆ ಆಯಿತು. ಆ ಮಳೆ ಬರ್ತಾ ಇದ್ದಂತೇನೆ
ಎಲ್ಲಿ ದೇವರ ಮೇಲೆ ನೀರಿನ ಹನಿ ಬಿದ್ರೆ ಅವನಿಗೆ ಶೀತ ಆಗತ್ತೋ ಅಂತ ಶೇಷದೇವರೇನೆ ಓಡಿ ಬಂದು ಛತ್ರಿಯ ಹಾಗೆ ನಿಂತುಕೊಂಡ್ರಂತೆ. ಛತ್ರಿಯ ಹಾಗೆ ಅವ್ರು ನಿಂತ್ಕೊಂಡ್ರು. ಭಗವಂತ ಹೊರಟಿದ್ದಾನೆ ಪರಮಾತ್ಮ. ಹೋಗುವಾಗ ಯಮುನಾ ನದಿ ಬರುತ್ತೆ. ಯಮುನಾ ನದಿಯಲ್ಲಿ ಈ ವಸುದೇವ ದೇವರನ್ನ ತಲೆ ಮೇಲೆ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಯಮುನೆ ಉಕ್ಕಿ 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 ಬಂದ್ಲಂತೆ. ಬರ್ತಾ ಇದ್ದಂತೆ ಭುಜದ ತನಕ ಬಂದಿದ್ದಾಳೆ. ಆಗ ಭಗವಂತನ ಪಾದ ಒಂದೇ ಒಂದು ಹೊರಗೆ ಬಿದ್ದಿತ್ತಂತೆ ಬುಟ್ಟಿಯಿಂದ. ಅದು ಹೊರಗೆ ಬಿದ್ದಾಗ ಆ ಪಾದಕ್ಕೆ ಯಮುನಾ ನದಿಯ ನೀರು ಮೇಲಿಂದ ಸಿಡಿದುಕೊಂಡು ಹೋಯ್ತಂತೆ. ಆ ಪಾದಕ್ಕೆ ಹೋಗುವಾಗ ಈ ದೇವಕಿ ಕಪ್ಪು ಹಚ್ಚಿದ್ಲು. ಅದರಿಂದ ಕಪ್ಪು ಬಳಕೊಂಡು ಹೋದ್ಲಾದ್ರಿಂದ ಆವತ್ತಿನಿಂದಲೂ ಕೂಡ ಯಮುನಿಗೆ ಕಾಲಿಂದಿ ಅಂತ ಹೆಸರು ಬಂತಂತೆ. ಯಾಕೆಂದ್ರೆ ಕೃಷ್ಣನ ಪಾದದ ಕಪ್ಪನ್ನ ಬಳಕೊಂಡು ಹೋಗಿದ್ದಾಳೆ, ಆದ್ರಿಂದ ಅವಳು ಕಪ್ಪು ಆದ್ಲು ಅಂತ. ಅವಳಿಗೆ ಕೃಷ್ಣ ಕಾಲಿಂದಿ ಅಂತ ಹೆಸರಿದೆ, ಇದರಿಂದ ಕಪ್ಪಾದ್ಲು ಅಂತ ಹೇಳ್ತಾರೆ. ಹಾಗೆ ಹೋದ ನಂತರ ಯಶೋದೆಯ ಮಡಿಲಲ್ಲಿ ಭಗವಂತನನ್ನ ಮಲಗಿಸ್ಲಿಕ್ಕೆ ಹೋದಾಗ ಊರಿನ ಜನ ಎಲ್ಲರೂ ಕೂಡ ಸೇರಿ ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ರಂತೆ. ಹುಟ್ಟಿದ ದಿವಸ ಯಾರಿಗಿದೆ ಈ ಸಾಮರ್ಥ್ಯ ಹೇಳಿ? ಹುಟ್ಟಿದ ದಿವಸ ಭಗವಂತ ಎಲ್ಲ ಭಕ್ತರು ಬಂದು ಸಮರ್ಪಣೆ ಮಾಡಿದ ಪದಾರ್ಥಗಳಲ್ಲಿ ಮೊದಲು ತಿಂದದ್ದು ಯಾವುದು ಅಂತ ಹೇಳಿದ್ರೆ ಚಕ್ಲಿಯನ್ನ ತಿನ್ನಂತೆ ದೇವರು. ಹಲ್ಲಿಲ್ಲದ ಬಾಯಿ, ಬೊಚ್ಚು ಬಾಯಿ ಭಗವಂತನಿಗೆ, ಅದರಲ್ಲೇನೆ ಚಕ್ಲಿ ತಿನ್ನಂತೆ. ಇದು ಪರಮಾತ್ಮನ ಸಾಮರ್ಥ್ಯ. ಅವನ ಘಟನಾ ಸಾಮರ್ಥ್ಯ ಅವನದ್ದು. ಅದರಿಂದ ಅವನು ಮಾಡಿದಂತ ನಾವು ಮಾಡ್ಲಿಕ್ಕೆ ಹೋದ್ರೆ ಆಮೇಲೆ ಏನೂ ತಿನ್ಲಿಕ್ಕಾಗಲ್ಲ, ಆ ಸ್ಥಿತಿ ಬಂದು ಹೋಗುತ್ತೆ. ಅದರಿಂದ ಅದು ಭಗವಂತನಿಗೆ ಮಾತ್ರ. ಅವನನ್ನು ಯಶೋದೆಯ ಮಡಿಲಲ್ಲಿ ಮಲಗಿಸಿದ್ರು. ಯಶೋದೆಗೆ ಗೊತ್ತಿಲ್ಲ ಹೆಣ್ಣು ಹುಟ್ಟಿದೆಯೋ ಗಂಡು ಹುಟ್ಟಿದೆಯೋ ಗೊತ್ತಿಲ್ಲ. ಒಂದು ಹೆಣ್ಣು ಹುಟ್ಟಿತ್ತು, ದುರ್ಗೆ. ಆ ದುರ್ಗೆಯನ್ನು ಅಲ್ಲಿಂದ ಕರ್ಕೊಂಡು ಆ ಮಥುರಾ ಪಟ್ಟಣಕ್ಕೆ ಹೋಗ್ತಾನೆ. ಮಥುರಾ ಪಟ್ಟಣಕ್ಕೆ ಹೋದಾಗ ಮಥುರಾ ಪಟ್ಟಣದಲ್ಲಿ ಬೆಳಗ್ಗೆ ಎದ್ದು ಕೂಡ್ಲೆ ನೋಡ್ತಾನೆ ಕಂಸ ಒಂದು ಹೆಣ್ಣು ಹುಟ್ಟಿದೆ. ಆ ಹೆಣ್ಣು ಮಗುವನ್ನೇ ಕೊಲ್ಲಿಕ್ಕೆ ಅಂತ ಹೋದ. ಆ ಹೆಣ್ಣು ಮೇಲೆ ಹಾರಿ 16 ಬಾಹುಗಳಿಂದಾಗಿ, ಕೆಲವರು ಅಷ್ಟಬಾಹು ಅಂತಲೂ ಹೇಳ್ತಾರೆ, ಅಂತೂ ಅಷ್ಟು ಬಾಹುಗಳಿಂದಾಗಿ ಅವನಿಗೆ ಹೇಳಿದ್ದಂತೆ, ಕಂಸ ನಿನ್ನನ್ನ ಕೊಲ್ಲುವ ಮೃತ್ಯು ಬೇರೆ ಕಡೆ ಬೆಳೀತಾ ಇದೆ, ಅದು ನಾನಲ್ಲ ಅಂತ ಹೇಳಿ ಹೊರಟೋದು. ಇವನಿಗೆ ಗೊಂದಲ, ಬೇರೆ ಕಡೆ ಬೆಳೀತಾ ಇದೆ ಅಂತ ಅಷ್ಟೇ ಹೇಳಿದ್ಲು, ಅಡ್ರೆಸ್ ಹೇಳಲಿಲ್ಲಲ್ಲ ಅಂತ ಸಮಸ್ಯೆ ಅವನಿಗೆ. ಎಲ್ಲಿ ಅಂತ ಹುಡುಕೋದು? ಅದಕ್ಕೆ ಎಲ್ರಿಗೂ ಆಜ್ಞೆ ಮಾಡಿದ, ಈಗ ತಾನೇ ಹುಟ್ಟಿದ ಮಕ್ಕಳೆಲ್ಲಿದ್ದಾರೋ ಎಲ್ಲರನ್ನೂ ಕೊಲ್ಲಿ ಅಂತ ಹೇಳಿದಾಗ ಎಲ್ಲರೂ ಹೋದ್ರು. ಈ ಕಡೆ ಆ ಯಶೋದೆಯ ಮಡಿಲಲ್ಲಿ ಭಗವಂತ ಮಲಗಿದ್ದಾನೆ. ಹುಟ್ಟಿದ ದಿವಸ ಹೇಗಿದ್ದ ಪರಮಾತ್ಮ ಅಂದ್ರೆ ತಲೆ ತುಂಬ ಕೂದಲಂತೆ, ತಲೆ ತುಂಬ ಕೂದಲು. ಆ ಕೂದಲು ಒಳ್ಳೆ ಹೇಗೆ ಅಂತಂದ್ರೆ ಈ ವಸಂತ ಕಾಲದಲ್ಲಿ ಚಿಗುರಿರುತ್ತಲ್ವ, ಚಿಗುರೆಲೆ. ಆ ಚಿಗುರೆಲೆ ಅದನ್ನ ನೋಡಿದ್ಲೇ ಒಂಥರ ಏನೋ ಖುಷಿ. ಆ ಚಿಗುರೆಲೆಯನ್ನು ನೋಡಿದ್ರೆ ಒಮ್ಮೆ ನೋಡಿದ ಕೂಡ ನೈಸ್ ಆಗಿರುತ್ತೆ, ಅದನ್ನು ಮುಟ್ಟಬೇಕು ಅನ್ಸುತ್ತೆ. ಹಾಗೆ ಕೆಲವರು ಕೂದಲು ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿ ಚಿಗುರೆಲೆ ಅಂತ ಇದ್ರೆ ಅದನ್ನು ಮುಟ್ಟಬೇಕು ಅಂತ ಅನ್ಸುತ್ತಂತೆ. ಹಾಗೆ ಅಂಥ ಸುಂದರವಾದಂಥ ತಲೆ ಕೂದಲಂತೆ ಅವನದ್ದು, ಭಗವಂತನದ್ದು. ಮುಂಗುರುಳಾಗಿ ಮೇಲೆಲ್ಲ ಹಣೆ ಮೇಲೆಲ್ಲ ಬೀಳ್ತಾ ಇತ್ತಂತೆ. ಹುಟ್ಟಿದ ದಿವಸ ಇದು. ಅವನ ತುಟಿಗಳನ್ನ ನೋಡಿದ್ರೆ ಕೆಂಪಾದ ತೊಂಡೆ ಹಣ್ಣಿನಂತ ತುಟಿಗಳಂತೆ ಭಗವಂತನದ್ದು. ಆಗಾಗ ನಗ್ತಾ ಇದ್ದ. ನಕ್ಕರೆ ಆ ಬಾಯಿಯಿಂದ ಒಂದು ಬೆಳಕು ಬರುತ್ತಿತ್ತಂತೆ. ಆ ಬೆಳಕಿನಲ್ಲೇ ಜಗತ್ತನ್ನ ಬೆಳಗುತ್ತಾನೋ ಅನ್ನುವಂತ ಭ್ರಮೆ ಹುಟ್ಟಬೇಕು. ಒಂದ್ಸರಿ ಬೆಳಗ್ತಾನೆ, ಹೌದು, ಆ ರೀತಿ ಅನ್ನಿಸಬೇಕು. ಅಂತಹ ಒಂದು ಬೆಳಕನ್ನ ಪರಮಾತ್ಮ ಆ ಬಾಯಿಯಲ್ಲಿ ತೋರಿಸ್ತಿದ್ದಂತೆ. ಅವನು ಕಾಲಲ್ಲಾಡಿಸಿದ್ರೆ ಕುಣುದ ಅಂತ ಕುಣಿತಿದ್ಲಂತೆ ಯಶೋದೆ. ಅವನು ನಕ್ಕರೆ ನಗ್ತಾ ಇದ್ಲಂತೆ, ಅತ್ರೆ ಅಳ್ತಾ ಇದ್ಲಂತೆ. ಅದು ತಾಯಿತನದ ಆನಂದವನ್ನ ಕೊಟ್ಟ ಭಗವಂತ ಅವಳಿಗೆ, ಯಶೋದೆಗೆ. ಆನಂದವೂ ಆನಂದ, ಅಷ್ಟು ಕುಣಿದು ಕುಪ್ಪಳಿಸಿ ಬಿಟ್ಲು ಅಂತ. ಭಗವಂತನ ದಿವ್ಯಾಂದ್ರೆ ದಿವ್ಯ ಅದ್ಭುತವಾದಂತಹ ರೂಪ ಪರಮಾತ್ಮನದ್ದು. ಆ ರೂಪವನ್ನು ನೋಡಿ ನೋಡಿ ಆನಂದ ಪಡ್ತಿದ್ಲಂತೆ ಯಶೋದೆ. ಹೀಗೆ ಪರಮಾತ್ಮನ ರೂಪವಿತ್ತು. ಈ ಕಡೆಯಿಂದ ಭಗವಂತನಿಗೆ ಕೆಲವು ದಿವಸಗಳು ಕಳೀತು ಅವತಾರ ಮಾಡಿ. ಆಗ 7ನೇ ದಿವಸಕ್ಕೆ ಒಬ್ಬ ರಾಕ್ಷಸಿ ಬರ್ತಾಳೆ, ಪೂತನ ಅಂತ ಹೆಸರವಳದ್ದು. ಆ ಪೂತನ ಅನ್ನುವ ರಾಕ್ಷಸಿ ಬರುವಾಗಲೇನೆ ತನ್ನ ಎದೆಗೆ ವಿಷವನ್ನ ಮೆತ್ತಿಕೊಂಡು ಬಂದಂತೆ. ಅದು ಭಗವಂತನಿಗೆ ಹಾಲು ಉಣಿಸೋ ನೆಪದಲ್ಲಿ ಅವನನ್ನು ಸಂಹಾರ ಮಾಡಬೇಕು ಅಂತ. ಭಗವಂತನನ್ನ ಯಶೋದೆ ಅವಳ ಕೈ ಕೊಟ್ಟಾಗ ಅವಳು ಎತ್ಕೊಂಡು ಹೋಗಿ ಹಾಲು ಉಣಿಸ್ತೇನೆ ಅಂತ ಹೇಳಿ ಉಣಿಸೋದಕ್ಕೆ ಹೋದ್ರೆ ಅದು ಏನು ಅಂದ್ರೆ, ಅವಳು ಬರುವಾಗ್ಲೇ ಒಳ್ಳೆ ಸ್ಫುರದ್ರೂಪಿಯಾಗಿ ಬಂದಿದ್ಲು. ನಿಜವಾಗ್ಲೂ ರಾಕ್ಷಸಿ ಅಂಥ ರೂಪದಿಂದ ಬಂದ್ಲು. ಆ ರೂಪದಿಂದ ಬಂದಾಗ ಎಲ್ಲ ಮೋಹಿತರಾದ್ರು. ಅವಳು ಹೇಳಿದ್ಲು, ನನ್ನ ಎದೆ ಹಾಲನ್ನ ಕುಡಿದ್ರೆ ನಾನು ದೇವಲೋಕದಿಂದ ಬಂದಿದ್ದೇನೆ, ಎದೆ ಹಾಲು ಕುಡಿದ್ರೆ
ಜೀವನದಲ್ಲಿ ಅವರು ಒಳ್ಳೆ ದಷ್ಟಪುಷ್ಟರಾಗ್ತಾರೆ ಮಕ್ಕಳು, ಅದರ ಜೊತೆಗೆ ಅವರು ಸಾವಿರಾರು ವರ್ಷ ಬದುಕ್ತಾರೆ ಅಂತ, ಆಯುಷ್ಯ ಸಿಗತ್ತೆ ಅಂತ ಹೇಳಿದ್ರು. ಅದನ್ನ ನಂಬಿ ಈ ಯಶೋದೆ ಕೊಟ್ಟುಬಿಟ್ರು. ಕೊಟ್ಟಾಗ ವಿಷವನ್ನ ತುಂಬಿಕೊಂಡು ಬಂದಿದ್ಲು. ಆ ವಿಷವನ್ನ ಎದೆಗೆ ಹಚ್ಚಿಕೊಂಡು ಬಂದಾಗ ಪರಮಾತ್ಮ ಹೋದ ಸ್ತನ್ಯಪಾನದ ನೆಪದಲ್ಲಿ ಹೋಗಿ ಆ ವಿಷವನ್ನೆಲ್ಲ ತನ್ನ ಬಾಯಿಗೆ ಹಾಕೊಂಡು ಇಂಜೆಕ್ಟ್ ಮಾಡಿದ್ನಂತೆ. ಅವಳ ಒಳಗೆ ಆ ವಿಷವನ್ನ ಕಳಿಸಿದ್ನಂತೆ. ಇಡೀ ದೇಹದಲ್ಲಿ ವಿಷ ವ್ಯಾಪಿಸಿಕೊಳ್ಳುತ್ತು. ಅವಳ ದೇಹ ಬಿತ್ತು. ಆಗ ತನ್ನ ಸುಂದರವಾದ ದೇಹ ಹೋಗಿ ನಿಜರೂಪ ಎನ್ನುವುದು ಬಂತಂತೆ. ಆ ದೇಹ ಬಿದ್ದಾಗ ಪೂತನೆಯದ್ದು ಎಷ್ಟು ದೊಡ್ಡ ದೇಹ ಅವಳದ್ದು ಅಂದ್ರೆ ಬಹಳ ದೊಡ್ಡ ದೇಹ. ನಿಮಗೊಂದು ಕಲ್ಪನೆ ಸಿಗಬೇಕು ಅಂದ್ರೆ, ಅವಳು ಸತ್ತು ಬಿದ್ದಾಗ ಎಷ್ಟು ದೊಡ್ಡ ದೇಹ ಇತ್ತು ಅಂತಂದ್ರೆ, ಅವಳ ಪಾದ ಬೆಂಗಳೂರಲ್ಲಿದ್ರೆ ಅವಳ ತಲೆ ಮೈಸೂರಲ್ಲಿ ಇತ್ತಂತೆ. ಅರ್ಥ ಮಾಡಿಕೊಳ್ಳ್ರಿ ಎಷ್ಟು ದೊಡ್ಡ ದೇಹ ಅವಳದ್ದು ಅಂತ. ಇದರ ಮಧ್ಯದಲ್ಲಿ ನಂದಗೋಪ ಕಂಸನಿಗೆ ಟ್ಯಾಕ್ಸ್ ಕಟ್ಲಿಕ್ಕೆ ಅಂತ ಹೋಗಿದ್ದ. ಅವನು ಬರುವಾಗ ದಾರಿಯಲ್ಲಿ ಅವನಿಗೇನು ಆಗಿತ್ತು ಸಮಸ್ಯೆ ಅಂದ್ರೆ, ದೊಡ್ಡ ಮರದ ದಿನ್ನೆ ಬಿದ್ದು ಹೋಗಿತ್ತಂತೆ ದಾರಿಯಲ್ಲಿ ಬರ್ಬೇಕಾದ್ರೆ. ಅದಕ್ಕೆ ಬಂಡಿ ತರ್ಲಿಕ್ಕಾಗಲ್ಲ ಅಂತ ತಾನೇ ಅಲ್ಲಿ ಬಂಡಿ ಬಿಟ್ಟು ಆ ಮರದ ದಿನ್ನೆಯನ್ನ ಹತ್ತುಕೊಂಡು ಮಾಡಿ ಮನೆಗೆ ಬಂದಿದ್ನಂತೆ. ಆಮೇಲೆ ಯಾರೋ ಹೇಳಿದ್ರಂತೆ, ನೀನ್ ಬರುವಾಗ ಬಿದ್ದಿತ್ತಲ್ಲ ಮರದ ದಿನ್ನೆ, ಅದು ಮರದ ದಿನ್ನೆ ಅಲ್ಲ, ಮತ್ತೇನು ಅಂದ್ರೆ ಪೂತನೆಯ ಕಿರುಬೆರಳು ಅಂತ ಹೇಳಿದ್ರಂತೆ. ಆಗ ಅವನಿಗೆ ಅರ್ಥ ಆಯ್ತು, ಓ ಹೌದಾ ಅಂತ. ಆಗಲಿಂದ ಭಗವಂತನಿಗೆ ಒಂದು ನಾಮಕರಣ ಆಗೋಯ್ತು, ಪೂತನ ಜೀವಿತಾಹಾರಿ ಅಂತ. ಇದೇ ನಾಮಕರಣ, ದೇವರಿಗೆ ತಾನೇ ಮಾಡಿಕೊಂಡ ನಾಮಕರಣವನ್ನ. ಆಮೇಲೆ ಇನ್ ಕೆಲವು ದಿವಸಕ್ಕೆ ತೃಣಾವರ್ತ ಅನ್ನೋ ರಾಕ್ಷಸ ಬರ್ತಾನೆ, ಅವನನ್ನು ಸಂಹಾರ ಮಾಡಿದ. ತೃಣೀಕೃತ ತೃಣಾವರ್ತ ಅಂತ ಹೆಸರು ಬಂತು. ಶಕಟಾಸುರ ಅಂತ ಒಬ್ಬ ಅಸುರ ಬಂದ. ಆ ಅಸುರ ಬಂದಾಗಲೂ ಕೂಡ ಏನಾಯ್ತಂತೆ, ಅವನು ಬಂಡಿ ರೂಪದಲ್ಲಿ ಬಂದ. ಅವನನ್ನು ಪುಟ್ಟ ಪಾದದಿಂದ ಒದ್ದು ಸಂಹಾರ ಮಾಡಿದ ಭಗವಂತ. ಅದರಿಂದಾಗಿ ಪರಮಾತ್ಮನಿಗೆ ಆ ಶಕಟಾಸುರ ಭಂಜನ ಅಂತ ಹೆಸರು ಬಂತು. ಹೀಗೆ ತಾನೇ ನಾಮಕರಣ ಮಾಡ್ಕೊಳ್ಳೋದನ್ನು ನೋಡಿ ನಾವು ಒಂದು ನಾಮಕರಣ ಮಾಡಬೇಕು ಅಂತ ಯಶೋದೆ ನಂದಗೋಪ ವಿಚಾರ ಮಾಡಿ ಗರ್ಗಾಚಾರನ್ನ ಕರೆಸಿದ್ರಂತೆ. ಕರೆಸಿ ಅವನಿಗೆ ನಾಮಕರಣ ಮಾಡಬೇಕು ಅಂತ ಅವತ್ತು ತೊಟ್ಲಲ್ಲಿ ಹಾಕಿ, ತೊಟ್ಟಿಲು ಸೇವೆ ಅಂತ ಮಾಡ್ಲಿಕ್ಕಿರತ್ತೆ. ಹಾಗೆ ತೊಟ್ಲಲ್ಲಿ ಹಾಕಿದ್ರಂತೆ. ದಿವ್ಯವಾದ ತೊಟ್ಟಿಲದು. ಆಲೋಲ ಹೈಮವರ ದಾಮವತಿ ವಿತಾನ ಜಾಲಾವಲಂಬಿ ಶುಭ ಮೌಕ್ತಿಕ ರಮ್ಯಮಾಲಾಂ ದೋಲಾಂಬಿದಾಯ ತದುಪರ್ಯಧಿರೋಪ್ಯ ಬಾಲಂ. ಇಂಥ ದೋಲ ಅಂದ್ರೆ ತೊಟ್ಟಿಲು ಅಂತ ಅರ್ಥ. ತೊಟ್ಟಿಲನ್ನ ಎಂಥ ತೊಟ್ಟಿಲನ್ನ ಮಾಡಿದ್ದಾರೆ ಅಂದ್ರೆ, ಸರಪಳಿಗಳನ್ನ ಮೇಲೆ ಹಾಕಿದ್ರಂತೆ. ಸರಪಳಿ ಕೊನೆ ಎಲ್ಲಿ ಅಂತಲೇ ಕಾಣ್ತಿರ್ಲಿಲ್ಲ, ಆಕಾಶಕ್ಕೆಲ್ಲೋ ಹಾಕಿದ್ದಾರೆ ಅಂತ ಅನಿಸ್ತಿತ್ತಂತೆ. ಮಧ್ಯದಲ್ಲಿ ಏನು ಮಾಡಿದ್ರಂತೆ, 2 ಕಲಶಗಳನ್ನು ಇಟ್ಟಿದ್ರಂತೆ ಮಧ್ಯದಲ್ಲಿ ಆ ತೊಟ್ಲಿಗೆ. ಅದು ನೋಡಿದ್ರೆ ಆ ಕಲಶಗಳು ಎರಡೂ ಕೂಡ ಒಳ್ಳೆ ಸೂರ್ಯ ಚಂದ್ರರಂತೆ ಕಾಣಿಸ್ತಾ ಇತ್ತಂತೆ, ಸೂರ್ಯ ಚಂದ್ರರಂತೆ ಇಂತಹ ಕಲಶಗಳು. ಅದರ ಜೊತೆಗೆ ಅಲ್ಲಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಗುಲಗಂಜಿ ಅಂತ ಬರ್ತಾ ಇತ್ತು. ಆ ಗುಲಗಂಜಿಗಳನ್ನೆಲ್ಲ ಕಟ್ತಾ ಇದ್ರಂತ. ಅದಕ್ಕೆ ಅಂತ ಗುಲಗಂಜಿಗಳನ್ನು ಕಟ್ಟಿದಂತ ಬಂಗಾರದ ತೊಟ್ಟಿಲಲ್ಲಿ ಪರಮಾತ್ಮನನ್ನ ಮಲಗಿಸಿದ್ರು ಅಂತ ಇದನ್ನೆಲ್ಲ ಶ್ರೀಪಾದರಾಜರು ಕೂಡ ವರ್ಣನೆ ಮಾಡುತ್ತಾರೆ ಪರಮಾತ್ಮನನ್ನ. ಪರಮಾತ್ಮ ಹೇಗಿದ್ದ ಅಂತ, ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ ಸೋಮ ಸೂರ್ಯರೆಂಬ ಕಲಶಗಳ ಹೂಡಿ ಆಕಾಶಕ್ಕೆ ಕೊಂಡಿಗಳ ಹಾಕಿ ಜೋ 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 ಎಂದು ಪಾಡಿ ಜೋ 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 ಭಗವಂತನನ್ನ ಇದು ಜೋಗುಳವನ್ನ ನಿತ್ಯ ಹಾಡಿ ಮಲಗಿಸ್ತಾ ಇದ್ರಂತೆ ಶ್ರೀಪಾದರಾಜರು. ಹಾಗೆ ವರ್ಣನೆ ಮಾಡ್ತಾರೆ. ಎಂಥ ತೊಟ್ಟಿಲಿತ್ತು ಅದು ಕೃಷ್ಣನದ್ದು ಅಂತ ಕಲ್ಪನೆಯಲ್ಲಿ ಹೇಳುತ್ತಾರೆ. ಇಂಥ ತೊಟ್ಟಿಲನ್ನ ಮಾಡಿ ಭಗವಂತನನ್ನ ಸೇವೆ ಮಾಡಿ ಮಲಗಿಸಿದ್ರಂತೆ. ಅವನನ್ನ ಅವತ್ತು ಅವನಿಗೆ ನಾಮಕರಣ ಮಾಡ್ಲಿಕ್ಕೆ ಅಂತ ಗರ್ಗಾಚಾರ್ಯರು ಬಂದು ಹೇಳಿದ್ರಂತೆ, ಇವನ ನಾಮಕರಣ ಮಾಡುವ ಯೋಗ್ಯತೆ ನನಗಿಲ್ಲ, ಇವನ ನಾಮಸ್ಮರಣ ಮಾಡ್ತೀನಿ ಅಂತ ನಾಮಸ್ಮರಣೆ ಮಾಡಿದ್ರಂತೆ. ಏನು ಮಾಡಿದ್ರು ಅಂದ್ರೆ, ರಾಮ ಕೃಷ್ಣ ರಾಮ ಕೃಷ್ಣ ಅಂತ ಭಜನೆ ಮಾಡಿದ್ರು. ರಾಮ ಕೃಷ್ಣ ಅಂತ ಭಜನೆ ಮಾಡುವಾಗ 2 ಮಕ್ಕಳಿದ್ವು ಅಲ್ಲಿ. ಒಂದು ರೋಹಿಣಿ ಮಗು, ಅದಕ್ಕೆ ರಾಮ ರಾಮ ಅನ್ನುವಾಗ ಬಲರಾಮ ಅಂತ ಹೆಸರು ಬಂತು. ಕೃಷ್ಣ ಕೃಷ್ಣ ಅನ್ನುವಾಗ ಇವನಿಗೆ ಕೃಷ್ಣ ಅಂತ ಹೆಸರು ಬಂತು. ಹೀಗೆ ನಾಮಸ್ಮರಣ ನಾಮಕರಣ ಆಯಿತು ಅಂತ ಹೇಳ್ತಾರೆ. ಹೀಗೆ ನಾಮಕರಣ ಆಯಿತು. ನಾಮಕರಣ ಆದ ನಂತರ ಮುಂದೆ ಭಗವಂತನನ್ನು ತೊಟ್ಟಿಲಲ್ಲಿ ಮಲಗಿಸಿದ್ರಲ್ಲ,
ಆ ಪರಮಾತ್ಮ ಮಕ್ಕಳು ಲೀಲೆಗಳನ್ನು ತೋರಿಸ್ತಿರ್ತಾರೆ, ಪುಟ್ಟ ಪುಟ್ಟ ಲೀಲೆ ತೋರಿಸ್ತಿರ್ತವೆ. ಅದನ್ನೆಲ್ಲ ನೋಡಿ ತಾಯಿಯಾದವಳು ಆನಂದ ಪಡಬೇಕಂತೆ. ಕೃಷ್ಣ ಇದು ನಿನ್ನ ಲೀಲೆ ಅಂತ ಅನ್ಕೊಳ್ಬೇಕಂತೆ. ಹಾಗೆ ದೇವರು ತನ್ನ ಪಾದದ ಹೆಬ್ಬೆರಳನ್ನು ತಗೊಂಡು ಬಾಯಲ್ಲಿ ಇಟ್ಕೊಂಡು ಚೀಪ್ತಾ ಮಲಗಿದ್ನಂತೆ ದೇವರು. ಕೆಲವರೆಲ್ಲ ಬಂದರು, ಚೀಚಿ ಪಾದದ ಬೆರಳಿಟ್ಕೊಳ್ತಾರೇನೋ ಕೃಷ್ಣ, ತೆಗಿಯೋ ಅದನ್ನ ಅಂತೆಲ್ಲ ಬಿಡಿಸ್ತಾ ಇದ್ರಂತೆ. ದೇವರು ಬೇಜಾರು ಮಾಡ್ಕೊಂಡ, ಅಲ್ಲ